ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜ್ಯೋತಿ. ನಮ್ಮನೇಲಿ ನಿಮಗೆ ಗೊತ್ತೇ ಇರುತ್ತೆ, ನನ್ನ ಬ್ಲಾಗ್ ನೋಡೋರಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಜೀರಿಗೆ ನೀರು ಕುಡಿತೀವಿ, ನಾನು ನಮ್ಮ ಮನೆಯವರು. ಸೊ ಗ್ಯಾಸ್ಟ್ರಿಕ್ ಇರಲ್ಲ ಅನ್ನೋದು ಕಾರಣಕ್ಕೋಸ್ಕರ ನೀವು ಟ್ರೈ ಮಾಡಿ. ಗ್ಯಾಸ್ಟ್ರಿಕ್ ಇದ್ರೆ ಖಂಡಿತ ಕಡಿಮೆ ಆಗುತ್ತೆ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನನ್ನ ವಿಡಿಯೋ ನೋಡೋರಿಗೆ ಫ್ರೆಂಡ್ಸ್ ಏನಾದರೂ ಒಂದು ನನ್ನ ವಿಡಿಯೋದಿಂದ ಯೂಸ್ಫುಲ್ ಆಗಲಿ ಅನ್ನೋದು ಅಂತಾನೆ ನನ್ನ ತಲೆಯಲ್ಲಿರುತ್ತೆ. ಸೊ ಆ ರೀಸನ್ ಇಟ್ಕೊಂಡೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದು ಅಡುಗೆದು ರೆಸಿಪೀಸ್ ಆಗಿರ್ಬೋದು, ಅಥವಾ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಏನಾದರೂ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್. ಜಸ್ಟ್ ನಾನು ಚಕ್ಕೆ ಲವಂಗ ಏನು ಪೌಡ್ರ್ ಇಟ್ಕೊಂಡಿಲ್ಲ, ಜಸ್ಟ್ ಹಂಗಂಗೆ ಒಂದೆರಡು ತುಂಡು ಹಾಕ್ತೀನಿ. ಹಂಗೆ ಜೊತೆಗೆ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ನಾರ್ಮಲ್ ಆಗಿ ಈರುಳ್ಳಿ, ಟೊಮೊಟೊ, ಹಸಿ ಬಟಾಣಿ ಸ್ವಲ್ಪ ಫ್ರೀಸರಲ್ಲಿ ಇಟ್ಕೊಂಡಿರ್ತೀನಿ, ಅದನ್ನ ತೆಗೆದು ನೀರಿಗೆ ಹಾಕ್ಬಿಟ್ಟು ಹಾಕ್ತೀನಿ. ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಜೊತೆಗೆ ನಾರ್ಮಲ್ ಆಗಿ ಪನ್ನೀರ್ ಕಟ್ ಮಾಡಿ ಹಂಗೆ ಒಗ್ಗರಣೆಗೆ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಖಾರದ ಪುಡಿನೇ ಹಾಕಿದ್ದೀನಿ, ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಅಷ್ಟೇ. ನನ್ನ ಪುಟಾಣಿಗೆ, ನನಗೆ, ಮಗಳಿಗೆ ಎಲ್ಲರಿಗೂ ಸಖತ್ ಇಷ್ಟ. ಪನ್ನೀರ್ ಅಂದ್ರೇ ತುಂಬ ಇಷ್ಟ. ಪನ್ನೀರಲ್ಲಿ ಯಾವ ಥರ ರೆಸಿಪಿ ಅದನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀವಿ. ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ಒಂದೊಂದು ಪನ್ನೀರ್ ಒಂದು 4-5 ಸಿಗುತ್ತೆ ಒಂದು ಪ್ಲೇಟಿಗೆ. ಪನ್ನೀರ್ ತೆಗೆದಾಕ್ಬಿಟ್ಟು ತಿನ್ನಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರೆ, ಬೇರೆ ಏನು ಮಾಡ್ಕೊಡಕ್ಕೆ ಹೋಗಲಿಲ್ಲ. ಆದರೆ ಸ್ವಲ್ಪನೇ ತಿಂದರು. ಇಲ್ಲ ಸ್ವಲ್ಪ ಪನ್ನೀರ್ ಟೇಸ್ಟ್ ಬಂದೈತೆ ಬಾತು ಅಂತ ಹೇಳಿ. ಸಖತ್ತು ಒಳ್ಳೇದಂತಾನೆ ಹೇಳ್ಬೋದು ಪನ್ನೀರು. ಬಟ್ ದಿನ ತಿನ್ನಬಾರ್ದು, ಯಾವಾಗಾದ್ರೂ ವಾರಕ್ಕೊಂದ್ಸತಿ 2 ಸತಿ ತಿನ್ಕೋಬೋದು. ಅದು ಜಾಸ್ತಿ ತಿನ್ನಬಾರ್ದು. ತುಂಬಾ ಜಾಸ್ತಿ ತಿಂದರೆ ನನ್ನ ಮಗನಿಗೆ ಒಂದ್ಸತಿ ಜಾಸ್ತಿ ಕೊಟ್ಟು ಲೂಸ್ ಮೋಷನ್ ಆಗ್ಬಿಟ್ಟಿತ್ತು. ಮಕ್ಕಳಿಗೆ ಸ್ವಲ್ಪ ಆದಷ್ಟು ಲಿಮಿಟಲ್ಲಿ ಕೊಡಬೇಕು. ಸಖತ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ದಪ್ಪ ಆಗೋರ್ಗಂತೂ ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಬೇಗ ದಪ್ಪ ಆಗ್ತಾರೆ ಚೆನ್ನಾಗಿ ತಿನ್ಬಿಟ್ರೆ. ಏನೋ ಒಂದು ಹಿಡ್ಕೊಂಡು ಏನೋ ಒಂದು ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಮೇಲೆ ಬಿದ್ದಿದ್ದು ವೈರ್ಗಳು ಅದು ಇದು ಎಲ್ಲ ತಗೊಬಂದು ಕೆಳಿತಾನೆ. ಇರೋನ್ ಎತ್ತಿಟ್ಕೊಂಡ್ರೆ ಸಾಕಾಗಿದೆ ಅನ್ಸ್ಬಿಟ್ಟಿದೆ. ಅದ್ರ ಜೊತೆಗೆ ಇವನಿಗೆ ಶನಿವಾರ ಭಾನುವಾರ ಬಂದ್ರೆ ಗೆಲೆಲಿದ್ದು ಸಂದಿಲ್ ಗೊಂದಿಲ್ ಇದ್ದಿದ್ದ ಐಟಮ್ಗಳನ್ನೆಲ್ಲ ಮದ್ದಿ ಕೇಳಿದು ಆಟ ಆಡ್ತಿರ್ತಾನೆ ಅವನ ಪಾಡಿಗವನು. ಇಂಟೀರಿಯರ್ ಮಾಡಿಸ್ತಾ ಇರೋದ್ರಿಂದ ಮನೇಲಿ ದೀಪ ಹಚ್ಚಕ್ಕೂ ಆಗಲ್ಲ, ಫುಲ್ ಎಲ್ಲ ಅಲ್ಲಲ್ಲೇ ಅಳ್ಕೊಂಡಿದ್ದೀವಿಲ್ಲ. ಅದಕ್ಕೋಸ್ಕರ ಹೂವು ಬಿಟ್ಟಿರೋದನ್ನ ಹಂಗೆ ಬಿಡೋಕ್ಕೂ ಆಗಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ ಡೈಲಿ ಅಭ್ಯಾಸ ಇರುತ್ತಲ್ಲ, ಬಾಗಿಲು ಸಾರಿಸ್ಬಿಟ್ಟು ಬಾಗಿಲಿಗೆ ಇಡೋದು, ಅದನ್ನಾದ್ರೆ ಮಾಡೋಣ ಅಂತ ಕಿತ್ತಿಟ್ಟೆ. ಬಂದಿದ್ದೆ ಚಿಕ್ಕ ಗಾಡಿ, ಆದ್ರೂ ಅದರಲ್ಲಿ ಎಷ್ಟೊಂದು ಐಟಮ್ಸ್ ಮೆಟೀರಿಯಲ್ಸ್ ಇತ್ತು. ತೆಗಿತಾ ಇದ್ರೆ ಇನ್ನೂ ತೆಗಿತಾನೆ ಇದ್ದಾರೆ, ಎಷ್ಟು ಮುಗಿತಾನೆ ಇಲ್ಲ ತೆಗಿಯೋದು. ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಒಳಗಡೆ ಇಟ್ಟರು, ಇನ್ನೂ ಸ್ವಲ್ಪ ಎಲ್ಲ ಹೊರಗಡೆನೆ ಇಟ್ಕೊಂಡ್ವಿ. ಹೊರಗಡೆ ಇಡೋದು ಇಟ್ಬಿಟ್ವಿ, ಆಮೇಲೆ ಮಳೆಯಲ್ಲಿ ಬರುತ್ತಪ್ಪ ಅಂತ ಟೆನ್ಷನ್ ಆಯಿತು. ಬಟ್ ಬೇಸಿಗೆ ಬರಲ್ಲ, ಆದರೂ ಹೇಳೋಕ್ಕಾಗಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಮೋಡ ಆಯಿತು ಅಂದರೆ ಎಲ್ಲಿ ನಿದ್ದೆ ಮಳೆ ಬರುತ್ತಪ್ಪ ಸಾರಿ ಅನಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಗಿಯೋಕ್ಕೆ. ಅಲ್ಲಿವರೆಗೂ ಮನೇಲಿ ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆ ಎಲ್ಲ ಅಳ್ಕೊಂಡಿರೋದೇ ಆಗಿದೆ. ಫಸ್ಟ್ ಡೇದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗು ಇದೇ ಆಗಿರುತ್ತೆ, ಮನೆ ಇಂಟೀರಿಯರ್ದು. ನನ್ನ ಪುಟಾಣಿ ಇನ್ನೂ ಚಿಕ್ಕವನು ನಮ್ಮ ಮನೆ ಕಟ್ಟುವಾಗ. ಸೊ ಹಂಗಾಗಿ ನಮ್ಗೆ ಗೊತ್ತಾಗಲಿಲ್ಲ. ಇವಾಗ ದೊಡ್ಡನಾಗಿದ್ದಾರಲ್ವ, ತಲೆ ಹಿಡಿಸ್ತಾ ಇದ್ದಾನೆ. ಅವ್ರಿಗೆಲ್ಲ ಅಲ್ಲಿಡಿ ಇಲ್ಲಿಡಿ ಅಂತ ಸುಮ್ಮನೆ ಜೋರು ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಲ್ಲ. ಅವ್ರು ಕಾಲ್ಗೆ ಸಿಗೋದು, ನಂಗೆ ಭಯ, ಎಲ್ಲಿ ಹಿಂದ್ಗಡೆಯಿಂದ ಹೋಗಿ ಸಡನ್ನಾಗಿ ಬಡಿಸ್ಕೊಳ್ತಾನೋ, ಅಷ್ಟು ಕಿತಾಪತಿ ಮಾಡ್ತಾ ಇದ್ದಾನೆ ಅವನು. ಸೊ ಅವ್ರಿಗೆಲ್ಲ ಟೀ ಮಾಡಿಕೊಟ್ಟೆ. ಒಂದು 4-5 ಜನ ಇದ್ರು ಅಷ್ಟೇ. ಲೋಡಿಂಗ್ ಮಾಡೋರು ಸಹ ಬಂದಿದ್ರು. ಬಟ್ ಡೈಲಿ ಇವಾಗ ಕೆಲಸಕ್ಕೆ ಇಬ್ಬಿಬ್ರು ಮಾತ್ರ ಬರ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಜನಗೆ ಕಳಿಸಿ ಅಂತ ಹೇಳ್ತಾ ಇದ್ದೆ, ಕಳಿಸ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಮೇಲ್ಗಡೆ ಬಿಟ್ಟಿರ್ತೀವಲ್ವಾ, ಅದ್ಯಾವುದು ಮಾಡಿಸ್ತಾ ಇಲ್ಲ. ಜಸ್ಟ್ ಕೆಳಗಡೆ ಮಾತ್ರ ಫುಲ್ ಮಾಡಿಸ್ಕೊತಾ ಇದ್ದೀವಿ. ಮೇಲ್ಗಡೆ ಆಟ ಥರ ಬಿಟ್ಟಿರ್ತೀವಲ್ಲ, ಅದ್ರ ಮೇಲೆ ಏನು ಇಡಬಾರ್ದು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಕವರ್ಗಳಿರುತ್ತಲ್ಲ ಅದರಲ್ಲೇ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫುಲ್ ಮೇಲೇನು ಎಲ್ಲ ಮಾಡಿಸ್ಕೊಂಡ್ರೆ ಅಲ್ಲಿ ನಮ್ಮ ಇಳಿಯೋಕ್ಕಾಗಲ್ಲ. ಆಗ್ಲಾಗ್ಲ ಮೇಲಿರುತ್ತೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕಷ್ಟ. ಏನಾದರೂ ಇಟ್ಟರೆ ತೆಗಿಯೋಕ್ಕೆ ಕಷ್ಟ, ಇಡೋದು ಕಷ್ಟ. ಸೊ ಹಂಗಾಗಿ ಮೇಲೆ ಬೇಡ, ಮತ್ತೆ ಜಾಸ್ತಿನೂ ಆಗ್ಬಿಡುತ್ತೆ ಕಾಸ್ಟ್ ಎಲ್ಲ ಅಂತ ಹೇಳ್ಬಿಟ್ಟು ಬರೀ ಕೆಳಗಡೆ ಮಾತ್ರ ಮಾಡ್ಕೊತಾ ಇದೀವಿ. ಅಡುಗೆ ಮನೆ ಮಾತ್ರ ಮೇಲ್ಗಡೆನೂ ಹೇಳಿದೀವಿ. ಎಲ್ಲ ಅಳ್ಕೊಂಡಿದೀವಿ ಫುಲ್. ನಡಿ ಒಳಗ್ ನಡಿ ನೀನು. ಹೋಗಂಗಿಲ್ಲ ನೀನು ಆಚೆ, ಇಲ್ಲೇ ಇರ್ಬೇಕು. ಸರಿ, ಆಚೆ ಖಾಲಿ ಇರ್ಬಾರ್ದು.
ಸೊ ಕೆಲ್ಸದವರೆಲ್ಲ ಸಂಜೆ ಬಂದು ಹೋದ್ಮೇಲೆ ಸ್ವಲ್ಪ ಮನೆಯದು ದಿನಸಿ ಎಲ್ಲ ಖಾಲಿ ಆಗಿತ್ತು. ಸೊ ಡಿಮಾರ್ಟ್ಗೆ ಹೋಗಿ ಬರೋಣ. ನಾನು ಡಿಮಾರ್ಟ್ಗೆ ಯಾವಾಗಲೂ ಹೋಗಲ್ಲ, 3 ತಿಂಗಳಿಗೋ 4 ತಿಂಗಳಿಗೋ ಆ ಥರ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಆದ್ಮೇಲೆ ಹೋಗೋದು, ಒಂದು ಚೂರು ಇರ್ಬೇಕಾದ್ರೆ ಅಷ್ಟೇ ಹೋಗ್ತೀನಿ. ಬೆಳೆಗಳು ಆ ಥರದ್ದೆಲ್ಲ ನಾನು ಆಲ್ಮೋಸ್ಟ್ ಡಿಮಾರ್ಟ್ ಅಲ್ಲೇ ತಗೊಳ್ಳೋದು, ಹೊರಗಡೆ ತಗೊಳಕ್ ಹೋಗಲ್ಲ. ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ, ಹಂಗಾಗಿ ಒಂದೇ ಸಲ ತಂದ್ಕೊಂಡ್ರೆ ದಿನಾ ತಲೆನೋವಿರಲ್ಲ. ಡಿಮಾರ್ಟ್ ಇಂದ ಬಂದ್ ಒಂದ್ 2 ತಿಂಗಳು ಏನು ತರೋದಿಲ್ಲ. ಈಗ ಮುಗ್ದಂಗ್ ಎಮರ್ಜೆನ್ಸಿ ಬೇಕಂದಿದ್ ಮಾತ್ರ ಇಲ್ಲಿ ನಿಯರ್ ಬೈ ತಗೊಂಡ್ಬರ್ತೀವಿ ಅಷ್ಟೇ. ಅನಿಲ್ ಶಾವ್ಗೆ ಉಪ್ಪಿಟ್ಟು ಸಕ್ಕತ್ತಾಗಿರುತ್ತೆ ರೀ. ನಾನಂತೂ ಮಿಸ್ ಮಾಡಲ್ಲ ಅನಿಲ್ ಶಾವ್ಗೆ ಡಿಮಾರ್ಟಿಗೆ ಬಂದರೆ. 55 ರುಪೀಸು 450 ಗ್ರಾಮ್ಗೆ ಇದು. ಎಲ್ಲ ಆಲ್ಮೋಸ್ಟ್ 160, 160, 144 ಆ ಥರನೇ ಇದೆಲ್ಲ. ಬೈಲಿ ಎಷ್ಟದು? ನೋಡು, ಬೈ ಒನ್ ಗೆಟ್ ಒನ್ ಅಂತೆ. 20 ರುಪೀಸ್ ಬೀಳುತ್ತೆ ಇದೊಂದು. 40 ರುಪೀಸ್. ದೊಡ್ಡದಾ? ಬೇಡವಾ? ಸರಿ ಬಾ. ವಾಷಿಂಗ್ ಮಿಷಿನ್ ಲಿಕ್ವಿಡ್ಸ್ ಎಲ್ಲ ವರ್ತಿದೆ ಅಂದರೆ 2 kg 3 kg 5 kg ತೊಗೊಂಡ್ರೆ ಆ ಥರ ವರ್ತಿದೆ. $250 ಸನ್ಲೈಟ್ ಮ್ಯಾಟಿಕ್ ಅಂತ ಇದೆ. ಏರಿಯಲ್ ಲಿಕ್ವಿಡ್ 699 ಇದೆ 5 kgಗೆ. ಸೊ ವಾಟರ್ ಬಾಟಲ್ ನೋಡೋಣ. ಸಮ್ಮರ್ ಸ್ಪೆಷಲ್ ಅಂತ ಏನೋ ಆಫರ್ಸ್ ಹಾಕಿದ್ದಾರೆ. 179 ಅಂತಪ್ಪ ಇದು, 1 ಲೀಟ್ರದ್ದು ಮೋಸ್ಟ್ಲಿ. ಇನ್ನು ಚಿಕ್ಕದಾದರೆ ಇದು 139. ಇನ್ನು ದೊಡ್ಡದು ಇದೆ, ಇದು 199 ಇದೆ. ಇದು ಚೆನ್ನಾಗಿದೆ, ಬೊಕ್ಕೆಗಳೆಲ್ಲ ಚೆನ್ನಾಗಿದೆ ಅಲ್ಲ. ಎಷ್ಟು 129 ಇದೆ ಇದೆಲ್ಲ. ತಿಂಡಿ ಪ್ಲೇಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, 49 ರುಪೀಸ್ ಅಂತೆ. ಚೆನ್ನಾಗಿದೆ ಅಲ್ಲ ನೋಡಿ, ಇದು ಎಲ್ಲ 49 ರುಪೀಸೇ. ಇದು ಸ್ವಲ್ಪ ವೆಯ್ಟ್ ಇದೆ, ಸೊ 129. ಬೌಲ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, 69 ರುಪೀಸ್ಗಿದೆ. ಪುಟಾಣಿ ಪ್ಲೇಟ್ 19 ರುಪೀಸು. ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ 29 ರುಪೀಸ್. ಇದು ನೋಡಿ ಸರ್ವ್ ಮಾಡೋದು 89 ರುಪೀಸ್. ಸೊ 9:30 ಡಿಮಾರ್ಟಲ್ಲಿ. ಆದರೂ ರಶ್ ನೋಡಿ ಎಷ್ಟೊಂದಿದೆ. ಶುಕ್ರವಾರ ಸಾಯಂಕಾಲ. ಇನ್ನು ಸಾಟರ್ಡೆ ಸಂಡೇ ಅಂತೂ ಮಾತಾಡ್ಸಂಗಿರಲ್ಲ ಅನಿಸುತ್ತೆ.